ಎಸ್ಎಸ್ಎಲ್ಸಿ ತೃತೀಯ ಭಾಷೆಗೆ ಗ್ರೇಡ್ ನಿರ್ಧಾರ ಹೇಗೆ? ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಿಂದ ಕರಡು ಅಧಿಸೂಚನೆ, ವೆಬ್ಸೈಟ್ನಲ್ಲಿ ಕರಡು ಅಧಿಸೂಚನೆ ಪ್ರಕಟ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಿಂದ ಕರಡು ಅಧಿಸೂಚನೆ, ವೆಬ್ಸೈಟ್ನಲ್ಲಿ ಕರಡು ಅಧಿಸೂಚನೆ ಪ್ರಕಟಗೊಂಡಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತೃತೀಯ ಭಾಷೆಗೆ ಅಂಕಗಳ ಬದಲು ಗ್ರೇಡು, 80ರಿಂದ 100 ಅಂಕ ಗಳಿಸಿದವರಿಗೆ ಎ ಗ್ರೇಡು, 50ರಿಂದ 79 ಅಂಕಗಳಿಗೆ ಬಿ ಗ್ರೇಡು, 49ರವರೆಗೆ ಅಂಕ ಪಡೆದವರಿಗೆ ಸಿ ಗ್ರೇಡು ನೀಡೋದಕ್ಕೆ ನಿರ್ಧಾರ. ಏಪ್ರಿಲ್ 24ರಂದು ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟ ಸಾಧ್ಯತೆ. ಈಗಾಗಲೇ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಪ್ರಾರಂಭಗೊಂಡಿದೆ. ಎಸ್ಎಸ್ಎಲ್ಸಿ ತೃತೀಯ ಭಾಷೆಗೆ ಗ್ರೇಡ್ ನಿರ್ಧಾರ ಹೇಗೆ? ಸೊ ಅದನ್ನ ಹೆಂಗ್ ನಿರ್ಧಾರ ಮಾಡೋದು ಅಂತ ಕೇಳಿದ್ರೆ, ಸೊ ಮಾರ್ಕಿನ ಆಧಾರದಲ್ಲಿ ಅದಕ್ಕೊಂದು ಗ್ರೇಡ್ ಕೊಡ್ತಾರೆ. ವೆಬ್ಸೈಟ್ನಲ್ಲಿ ಕರಡು ಅಧಿಸೂಚನೆಯು ಕೂಡ ಪ್ರಕಟಗೊಂಡಿದೆ. ಅದು ಹೆಂಗಾಗುತ್ತೆ ಅನ್ನುವಂತಹದ್ರ ಪ್ರಕ್ರಿಯೆ. ಅದೊಂದು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತೃತೀಯ ಭಾಷೆಯಾಗಿ ಈಗ ಮಾರ್ಪಟ್ಟಿರುವಂತಹದ್ದು. ತೃತೀಯ ಭಾಷೆಗೆ ಗ್ರೇಡ್ಗಳ ಮುಖಾಂತರವಾಗಿ 80ರಿಂದ 100 ಅಂಕ ಏನಾದರೂ ಗಳಿಸಿದವನಿಗೆ ಎ ಗ್ರೇಡು, 50ರಿಂದ 79 ಅಂಕಗಳಿಗೆ ಬಿ ಗ್ರೇಡು, ಇನ್ನು ನನಗೆ ಹಿಂದಿನೇ ಬರೋದಿಲ್ಲ, ಹಮ್ ತುಮಾರ ಪ್ಯಾರ್ ಕರ್ತಾ ಹೈ ಇಷ್ಟೇ ಬರೋದು ಅನ್ನೋನಿಗೆ ಸಿ ಗ್ರೇಡು. ಇದು ಸರ್ಕಾರದ ನಿರ್ಧಾರ. ಏಪ್ರಿಲ್ 24ರಂದು ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟಗೊಳ್ಳುವ ಸಾಧ್ಯತೆಗಳಿದ್ದಾವೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.